ನಂದಳಿಕೆ ಗ್ರಾಮದ ಮುದ್ದಣ್ಣನ ಹೆಸರನ್ನು ಚಿರಸ್ಥಾಯಿಯಾಗಿ ಇಡಬೇಕಂತೇಳಿ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ಯೋಜನೆಯನ್ನು ಮಾಡಿದೆವು. ಹೇಗೆಂದರೆ ಹಸ್ತಪ್ರತಿಗಳನ್ನು ಕಾಲ್ ಫಾರ್ ಮಾಡೋದು, ಅದು 25 ಪದ್ಯಗಳು ಮಿನಿಮಮ್ ಬೇಕು, 50 ಇದ್ದರೂ ತೊಂದರೆ ಇಲ್ಲ, 200 ರೂಪಾಯಿ ಪ್ರಶಸ್ತಿ ಕೊಡೋದು. ಹಾಗೆ ಅದನ್ನು ಮಾಡಿ ಅನೌನ್ಸ್ ಮಾಡಿ ಆ ಕಾಲದಲ್ಲಿ 100-125 ಬಂತು. ನಿಮ್ಮ ಉದಯವಾಣಿಯಲ್ಲಿ ಎಲ್ಲ ಪ್ರಕಟಣೆ ಕೊಟ್ಟು ಮುದ್ದಣ್ಣ ಸ್ಮಾರಕ 200 ರೂಪಾಯಲ್ಲಿ ಸ್ಟಾರ್ಟ್ ಆಗಿ ವರ್ಧಮಾನ ಪ್ರಶಸ್ತಿ ಪೀಠ 3000ದಲ್ಲಿ ಪಾರ್ಟ್. ಈಗ ಮುದ್ದಣ್ಣ ಸ್ಮಾರಕ 10,000, ವರ್ಧಮಾನ ಪ್ರಶಸ್ತಿ 25,000. ಅಲ್ಲಿಯೂ ಮತ್ತೊಂದು ಹೆಗಡೆಯವರು ಹೇಳಿದರು, ವರ್ಧಮಾನ ಶ್ರೇಷ್ಠರಿಗೆ 60 ವರ್ಷದ ಮೇಲಿನ ಸಾಹಿತಿಗಳಿಗೆ, 45 ವರ್ಷದ ಕೆಳಗಿನವರಿಗೆ ಇನ್ನೊಂದು ಕೊಡುವ, ಅದರ ಅರ್ಥ 1,500 ಅಂತ ಇತ್ತು. ಈಗ 15,000 ಕೊಡ್ತೇವೆ. ಈಗ ಎಲ್ಲರೂ ಕುವೆಂಪು ಬಗ್ಗೆ ಒಂದು ತಪ್ಪು ತಿಳುವಳಿ ಕೇಳ್ತಾರೆ. ಅವರು ಇದರ ಹಾಗೆ ಒಳಗೆ ಕೂತಿರ್ತಾರೆ, ಗಂಭೀರವಾಗಿರ್ತಾರೆ. ಗಂಭೀರ ಅವರ ವ್ಯಕ್ತಿತ್ವ. ಆ ಮನುಷ್ಯರ ಕೆಲವು ಹಾಮನಾಯಕರು ಗಂಭೀರ ಅಲ್ವ, ಹಾಮನಾಯಕರು ಗಂಭೀರ ಇಲ್ಲ, ಆದರೆ ಒಳಗೆ ಮಗು. ಹಾಮನಾಯಕರ ಪ್ರೀತಿಯನ್ನು ಉಂಡವರು ನನ್ನಷ್ಟು ಉಂಡವರು ಯಾರು ಅದ್ರ ಒಳಗೆ ಹೋಗ್ಬೇಕು ಮತ್ತು ಆ ಪ್ರೀತಿಯನ್ನು ಎಂದೂ ಬಿಟ್ಟುಕೊಡೋದಿಲ್ಲ. ಕಲ್ಪನೆ ಇದ್ದಿಲ್ಲ. ಈಗ ನಾವು ನಿಮಗಾದರೂ ಕೊಡ್ತೇನೆ ಹೇಳಿದ್ದು, ಈಗ ನಾವು ಯಾಕಂದರೆ ನಮಗೆ ಜನ ದುಡ್ಡು ಕೊಟ್ಟಿದ್ದಾರೆ. ಮತ್ತು ಸಮಸ್ಯೆ ಏನಂದರೆ, ಈ ಹುಡುಗಿ ಈಗ ಒಂದು 10 ವರ್ಷದಿಂದ ಬರ್ತಾ ಇದ್ದಾಳೆ. 500 ರೂಪಾಯಿಗೆ ಶುರು ಮಾಡಿದ್ದೆ ಅವಳಿಗೆ. ಈಗ ಅವಳಿಗೆ 9,000 ಕೊಡ್ತೇವೆ. ಈ ದುಡ್ಡೆಲ್ಲಿಂದ ಕೊಡೋದು? ಅದಕ್ಕೆ ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳ್ತೇವೆ, 14,000 FD ಮಾಡಿ ಇಟ್ಟಿದ್ದೇವೆ. ಅದರ ಬಡ್ಡಿಯಿಂದ ಇವಳಿಗೆ ಸಂಬಳ ಕೊಡೋದು 14 ಲಕ್ಷ. 14 ಲಕ್ಷ FD ಮಾಡಿ ಇಟ್ಟು ಅದರ ಬಡ್ಡಿಯ ದುಡ್ಡಿನಲ್ಲಿ ಇವಳಿಗೆ ಸಂಬಳ ಕೊಡೋದು. ಮೇಂಟೈನ್ ಮಾಡಬೇಕಲ್ಲ. ಮತ್ತು ಇದಕ್ಕೆ ವೈಟ್ ವಾಶ್ ಆಗಬೇಕು, ಕಸ ಗುಡಿಸಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು. ಇದು ಆಗೋದಿಲ್ಲ. ಇದಕ್ಕೆ ಏನು ಮಾಡೋದು? ಇದು ಮೇಂಟೈನ್ ಮಾಡೋದು, ಕಸ ಗುಡಿಸುವವರು ನೀರು ಕೊಡೋದು. ಅದಕ್ಕೆ ಪಂಚಾಯಿತಿಗೆ ಹೋಗಿ ಒಂದು ಅರ್ಜಿ ಕೊಡಬೇಕು ಅಂತ ಮಾಡಿದೆ. ಅರ್ಜಿ ಕೊಟ್ಟರೆ ಇಲ್ಲಿ ಪಾಸ್ ಆಗ್ತಲ್ಲ, ಆಗೋದಿಲ್ಲ. ಆಗ ಮುದ್ದು ಮೋಹನ್ ಬಂದಿದ್ದರು DC ಆಗಿ. DC ಹತ್ರ ಹೋದೆ, ನೀವೊಂದು ಅರ್ಜಿ ಕೊಡಿ ಮಾಡ್ತೇನೆ ಹೇಳಿದ್ರು. ಅವ್ರಿಗೊಂದು ಅರ್ಜಿ ಕೊಟ್ಟೆ. ಇಡೀ ಬಿಲ್ಡಿಂಗನ್ನು ಇದು ಪಂಚಾಯತಿಗೆ ಹಸ್ತಾಂತರಿಸಿ. ಈಗ ಮೇಂಟೆನೆನ್ಸ್ ಪಂಚಾಯತ್. ಈಗ ನಮ್ಮದು ಮೇಂಟೆನೆನ್ಸ್ ಏನಂದರೆ ಆಫೀಸಿನ ರೆಕಾರ್ಡ್ಗಳು, ಪ್ರಿಂಟಿಂಗು ಅಥವಾ ಆಮಂತ್ರಣ ಸಂಘಗಳನ್ನು ಮಾಡೋದು ಮತ್ತು ಇವುಗಳ ಸಂಬಳವನ್ನು ಕೊಡೋದು ಬಿಟ್ಟರೆ ಬಿಲ್ಡಿಂಗಿನ ಮೇಂಟೆನೆನ್ಸ್ ಇಲ್ಲ. ಅಂದರೆ 14 ಲಕ್ಷದಿಂದ ಸುಮಾರು 1,20,000 ಏನೋ ಬಡ್ಡಿ ಬರ್ತದೆ, 1,10,000 ಏನೋ ಇವಳಿಗೆ. ಬೇರೆ ಕಾರ್ಯಕ್ರಮ ಮಾಡಲಿಕ್ಕೆ ದುಡ್ಡಿಲ್ಲ. ಈಗ ನಾವು ಇನ್ನೀಗ ಮುಂದುವರಿಸಬೇಕಂತ ಹೇಳಿದ್ರೆ ಪುನಃ ಬೇಡಬೇಕು ನಾವು. ಆಯ್ತು. ಇದರ ಎಡೆಯಲ್ಲಿ ಮೊನ್ನೆ ಶ್ರೀಪತಿ ಭಟ್ರು ಬಂದವರು ಕರೆಯ ಕಾರ್ಯಕ್ರಮಕ್ಕೆ ಬಂದರು. 200-250 ಜನ ಆಗಿತ್ತು. ಊಟ ಎಲ್ಲ ಭಾರಿ ಮದುವೆ ಊಟದಾಗೆ ಮಾಡಿದ್ದೆವು. ಖರ್ಚು ಆಸೆ ಇಲ್ಲದೆ ಮಾಡಿದ್ದೇನೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಆ ಸ್ವಾಗತ ಸಮಿತಿಯವರಿಗೆ 10 ಕಿಲೋ ಹಲ್ವ ಮಾಡಿಸಿದ್ದೇನೆ. ಆಯಿತು. ಎಲ್ಲ ಪೀಸ್ ಮಾಡಿ ಅವರಿಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದೇನೆ. ಅವರು ಖುಷಿಯಾಗಿ ನೀವು ಬರ್ತಾ ಇರಬೇಕು, ಪ್ರತಿ ವರ್ಷವೂ 50,000 ಕೊಡ್ತೇನೆ ಅಂತ ಹೇಳಿ ಹೋದರು. ಹಾಗೆ ಯಾರೋ ದಾನಿಗಳು ಮಾಡ್ತಾ ಇದ್ದಾರೆ, ನಮ್ಮ ಬುದ್ಧಿವಂತಿಕೆ ಅಂತೇಳಿ ಹೇಳಲಿಕ್ಕಿಲ್ಲ. ಇದರ ಜೊತೆ ಮತ್ತಿಷ್ಟು ಪುಸ್ತಕಗಳಂತಂದ್ರಲ್ಲ, ಬೇರೆ ಬೇರೆ ಬಿಡಿ ಪ್ರತಿಗಳನ್ನು ನುಡಿಹಾರ. ಹೌದು, ನುಡಿಹಾರ ಅಂತ. ಇದು ಈ ಭಾಷಣಗಳನ್ನು ಮಾಡಿದ್ದು ಹೀಗೆ ಹೋಗಬಾರ್ದು, ಅದನ್ನು ಎಲ್ಲ ಪುಸ್ತಕ ರೂಪದಲ್ಲಿ ತರಬೇಕು. ಅದು ಯಾಕಂದರೆ ಅದು 9 ಏನೋ ಆಗಿದೆ. ಮತ್ತು ಈ ಕೊರೋನಾ ಬಂದ ಕೂಡಲೇ ನಾವು ಕೈಕಾಲು ಬಿಟ್ಟೆವು, ನಮ್ಮಿಂದ ಏನು ಮಾಡಲಿಕ್ಕಾಗಲ್ಲ. ಆಗ ಒಂದು ಬಹುಶಃ 20ರಿಂದ ಒಂದು 23ರವರೆಗೆ. ಈಗ ಏನು ಮಾಡಿದ್ದೇವೆ ಅಂದರೆ, ಇಲ್ಲಿ ಜನ ಬರುವುದಿಲ್ಲ. ಒಂದು ನಮ್ಮೊಟ್ಟಿಗೆ ಇದ್ದ ಮಾಸ್ಟರ್ಗಳಿಗೆ ಕೆಲವರು ಸತ್ತರು, ಎಲ್ಲ ಪ್ರಾಯ ಆಯಿತು, ಎಲ್ಲ 80ರ ಮೇಲೆ ಎಲ್ಲ ಆಗಿದೆ. ಈಗ ಒಬ್ಬರು ವಿಠಲ್ ಬೇಲಾಡಿ ಒಬ್ಬರು ಇದ್ದಾರೆ, ಅವರಿಗೂ ಕೊಡುವುದಿಲ್ಲ. ಮತ್ತು ನಮಗೂ ಪ್ರಾಯ ಆಯಿತು. ಹಾಗಾಗಿ ಕಾರ್ಕಳದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಉಂಟು, ಅವರೊಟ್ಟಿಗೆ ಮರ್ಜಿ ಆಗಿ ನಾವು ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ. ಮೊನ್ನೆ 28ಕ್ಕೆ ಉಂಟು. ಈಗ ಅದು 51 ಕಾರ್ಯಕ್ರಮ ಕಾರ್ಕಳದಲ್ಲಿ ಆಯಿತು ಪ್ರತಿ ತಿಂಗಳು. ಇಲ್ಲಿ ವರ್ಷಕ್ಕೆ 3 ಕಾರ್ಯಕ್ರಮ. ಇಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ, ಅಂದರೆ ಆಡಂಬರದ್ದೆಲ್ಲ, ಒಂದು 150-200 ಜನರಿಗೆ ಊಟ, ಕಾಫಿ, ತಿಂಡಿ, ಬೆಳಗ್ಗಿಂದ ಎಲ್ಲ ಅಚ್ಚುಕಟ್ಟಿದ್ದು. ಮತ್ತು ಸನ್ಮಾನಗಳು. ಪ್ರತಿ ಪ್ರಶಸ್ತಿಗಳಿಗೂ ದತ್ತಿನಿಧಿ, 11 ದತ್ತಿನಿಧಿಗಳಿದೆ. 11 ದತ್ತಿನಿಧಿಗಳನ್ನು ಒಂದೊಂದು ದತ್ತಿಗೆ 10,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿನ ಅವರಿಗೆ ಕೊಡೋದು, ಹೋಗಿ ಬಂದ ಖರ್ಚು, ರೂಮಿನಲ್ಲಿ ಉಳಿಸಿಕೊಳ್ಳೋದು, ಅದನ್ನೆಲ್ಲ ನಾವೇ ಬೇರೆ. ವರ್ಧಮಾನ ಇದರ ನಡುವೆ ಇದು ಎಲ್ಲಿಂದ ಎಲ್ಲಿಗಾಯ್ತು, ನೀವು ಹೇಳಿದ್ದು ಒಳ್ಳೆದಾಯ್ತು. ಈ ಕನ್ನಡ ಸಂಘ ಮಾಡಿದ್ದೀವಿ ನಾವು, ಮುದ್ದಣ್ಣ ಸ್ಮಾರಕ ಅಂತ ಹೇಳಿಲ್ಲ, ಭಾಳ ಇಂಪಾರ್ಟೆಂಟ್. ಈ ಮುದ್ದಣ್ಣ ನಮ್ಮ ನಂದಳಿಕೆ ನಮ್ಮ ಗ್ರಾಮಕ್ಕೆ ಸೇರಿದ್ದರಿಂದ, ಆ ನಂದಳಿಕೆ ಗ್ರಾಮದ
ಮುದ್ದಣ್ಣನ ಹೆಸರನ್ನು ಚಿರಸ್ಥಾಯಿಯಾಗಿ ಇಡಬೇಕಂತೇಳಿ ಮುದ್ದಣ್ಣ ಕಾವ್ಯ ಪ್ರಶಸ್ತಿ ಯೋಜನೆಯನ್ನು ಮಾಡಿದೆವು. ಹೇಗೆಂದರೆ ಹಸ್ತಪ್ರತಿಗಳನ್ನು ಕಾಲ್ ಫಾರ್ ಮಾಡೋದು. ಅದು 25 ಪದ್ಯಗಳು ಮಿನಿಮಮ್ ಬೇಕು, 50 ಇದ್ದರೂ ತೊಂದರೆ ಇಲ್ಲ, 200 ರೂಪಾಯಿ ಪ್ರಶಸ್ತಿ ಕೊಡೋದು. ಹಾಗೆ ಅದನ್ನು ಮಾಡಿ ಅನೌನ್ಸ್ ಮಾಡಿ ಆ ಕಾಲದಲ್ಲಿ 100-125 ಬಂದಿತ್ತು. ನಿಮ್ಮ ಉದಯವಾಣಿಯಲ್ಲಿ ಎಲ್ಲ ಪ್ರಕಟಣೆ ಕೊಟ್ಟು ಅದರಲ್ಲಿ 3 ಜನ ತೀರ್ಪುಗಾರರು, ಆಗೆಲ್ಲ ಸೀನಿಯರ್ಸೇ ಇದ್ದರು, ಸುಬ್ರಾಯ ಜೊಕ್ಕಾಡಿ, ಮುರಳೀಧರರೆಲ್ಲ, ಈಗೆಲ್ಲ ಜೂನಿಯರ್ಸು ತೀರ್ಪುಗಾರರು ಅವರೆಲ್ಲ ಮಾಡಿ ಅನೇಕರಂಥವ್ರಿಗೆ ಕೊಡಲಿಲ್ಲ. ಆನಂದ ಜಂಜರವಾಡ ಅಂತ ಮುಧೋಳದವರಿಗೆ ಫಸ್ಟ್ ಪ್ರೈಸ್ ಬಂತು. ಹಾಗೆ ಅದನ್ನು ಇಲ್ಲಿ ಅವರಿಗೆ ಆನಂದ ಜಂಜರವಾಡರು ಭಾಳ ಕಷ್ಟದಲ್ಲಿ ಇದ್ದ ಒಬ್ಬ ವ್ಯಕ್ತಿ, ಅವರಿಗೆ ಕೆಲಸವೇ ಇದ್ದಿಲ್ಲ ಪಾಪ. ಅಲ್ಲಿ ಅವರ ಕಾರ್ಯಕ್ರಮವನ್ನು ಇಲ್ಲಿ ಮಾಡುವ, ಗದಗಿನಲ್ಲಿ ಮಾಡುವ ಅಂತ ಹೇಳಿ ನಾವು ಮಾಡಲಿಕ್ಕೆ ಹೊರಟೇವೆ. ಅಲ್ಲಿ ಒಬ್ಬರು ಬಿದರಕುಂದಿ ಅಂತ ಇದ್ದರು, ನೀವು ಇಲ್ಲಿ ಮಾಡಿ, ನೀವು ಇಲ್ಲಿಗೆ ಬನ್ನಿ ಅಂತ. ಹಾಗೆ ನಾವು ಬಸ್ಸಿನಲ್ಲಿ ಹೋದೆವು, ಅವರಿಗೆ ಪ್ರಶಸ್ತಿ ಎಲ್ಲ ಕೊಟ್ಟೆವು. ಅಲ್ಲಿ ನಿಟ್ಟೆ ಕೆಮ್ಮಣ್ಣು, ಇಲ್ಲಿಯ ಒಬ್ಬರು ನಾರಾಯಣ ರಾಯರ್ ಅಂತ ಇದ್ದರು, ಅವರ ಸಹಕಾರದಿಂದ ಮಾಡಿದೆವು. ಈ ಬಿದರಕುಂದಿಂದಾಗಿ ಅವರ ಪರಿಚಯ. ಅವರು ನೋಡ್ಲಿಕ್ಕೆ ಹೋಗುವಾಗ ಮುದ್ದಣ್ಣನ ದೂರದ ಸಂಬಂಧಿ. ಅವ್ರು ಹೇಳಿದರು, ಅಯ್ಯೋ ಮರ, ನೀವು ಮುದ್ದಣ್ಣನ ಮಾಡ್ತಾರೆ, ನೀವು 200 ಅಲ್ಲ 500 ಮಾಡಿ, ನಾನು ವರ್ಷಂಪ್ರತಿ ಕೊಡ್ತೇನೆ ಹೇಳಿದರು. ನೋಡಿ, ಮುದ್ದಣ್ಣನ ನಸೀಬು. ಕಡೆಗೆ ನಮ್ಮದು ಅದು ಮುಂದುವರೆದು 2 ವರ್ಷ ಮುರಿಗುವಾಗ ಸಾಹಿತಿಗಳಿಂದ ನೀವು ಹೇಳಿದಾಗೆ ಅಧಿಕವೇ ಮಾಡೋದು, ಅದಕ್ಕಾದರೆ ಒಳ್ಳೆಯದಾಯಿತು. ನಿಮ್ಮದು ಒಬ್ಬ ಹೆಸರಿನಲ್ಲಿ ನೀವು ಸ್ಮಾರಕ ನಂದಳಿಕೆ ಕೆಮ್ಮಣ್ಣು ನಾರಾಯಣ ರಾಯರ ಪ್ರಾಯೋಗಿಕತ್ವದ ಅಂತ ಹೇಳಿ ನಮಗೆ ಗ್ರೇಡಿ ಕಡಿಮೆ ಆಗ್ತದೆ, ಖಾಸಗಿಯಾಗಿ ಮಾಡಿ ಹೇಳಿ. ಆಗ ನಾನು ವೀರೇಂದ್ರ ಹೆಗಡೆಯವ್ರ ಹತ್ರ ಹೋದೆ. ಹೆಗಡೆಯವರು ಪಟ್ಟಕ್ಕೆ ಬಂದು ಹೆಚ್ಚು ವರ್ಷ ಆಗಲಿಲ್ಲ, ಇಲ್ಲಿಗೆಲ್ಲ ಬಂದವರಿದ್ದರು, ಅವರ ಜೈನರ ದೊಡ್ಡ ದೊಡ್ಡ ಲೀಡರ್ಸ್ ನಮ್ಮ ಸಂಘಕ್ಕೆಲ್ಲ ಬಂದವರಿದ್ದರು, ಯುವಕ ಮಂಡಲಕ್ಕೆ. ಅವರನ್ನೆಲ್ಲ ಹಿಡ್ಕೊಂಡು ಅವ್ರ ಹತ್ರ ಹೋಗಿ ಹೆಗಡೆಯವ್ರ ಹತ್ರ ಹೇಳಿದ್ರು, ಒಂದು ವರ್ಧಮಾನ ಎಲ್ಲ ನನಗೆ ಯಾಕೆ ಮಾರೆ, ನನ್ನದು ಕ್ಷೇತ್ರದ ಕೆಲಸ ಉಂಟು, ನನಗೆ ಬೇಡ ಅಂತ. ಆಗ ಇವರು ಹೋದವರು, ಒಬ್ಬರು PN ಆರಿಗ ಅಂತ ಡಿಸ್ಟ್ರಿಕ್ಟ್ ಸರ್ಜನ್, ಅವರ ಆಳುವರಿಗೆ ಬೇಕಾದ. ಇನ್ನೊಂದು ಜಯರಾಮ ಬಳ್ಳಾಲ್ ಮೋಟಾರ್ಸ್ ಜೈನ್ ಅಂತ, ಅವರು ಬಳ್ಳಾಲ್ ಮೋಟಾರ್ಸ್ ಬೊಂಬಾಯಿಗೆ ಬಸ್ ಹಾಕಿದರು, ಹೆಗಡೆಯವರಿಗೆಲ್ಲ ಬೇಕಾಗಿದ್ದರು. ಅವರು ಹೇಳಿ, ಮೊಗಸಾಲೆ ಮಾಡ್ತಾರೆ, ನೀವೊಂದು ಒಪ್ಪಿಕೊಡಿ, ಅಧ್ಯಕ್ಷರಾಗಿ ಇರಿ ಅಂತ ಹೇಳಿದರು. ಹಾಗೆ ನಾವು ಮತ್ತೆ ಹೆಗಡೆಯವರು ಒಪ್ಪಿದರು. ನಾವು ವರ್ಧಮಾನ ಶುರು ಮಾಡಿದೆವು. ಅದು ಈಗ ನಿರಾತಂಕವಾಗಿ 46 ವರ್ಷಗಳು ನಡೀತಾ ಬರ್ತದೆ. ಕನ್ನಡದ ಮೊತ್ತ ಮೊದಲ 2 ಖಾಸಗಿ ಪ್ರಶಸ್ತಿಗಳು, ಮುದ್ದಣ್ಣ ಸ್ಮಾರಕ ಕಾವ್ಯ ಪ್ರಶಸ್ತಿ ಆಗಲಿ, ಮೂಡಬಿದಿರೆಯ ವರ್ಧಮಾನ ಪ್ರಶಸ್ತಿ ಆಗಲಿ, ಕನ್ನಡದ ಮೊದಲು, ಅದರವರೆಗೆ ಇಲ್ಲ. ಅವರು ನಿಡುಮಾನಿಡಿ ಸ್ವಾಮಿಗಳು ಒಂದು ಸಮಾರಂಭದಲ್ಲಿ ಬೆಂಗಳೂರಲ್ಲಿ ಹೇಳಿದೆ, ನಾನು ನಮ್ಮದೇ ಮೊದಲು, ಅಹಂಕಾರದಿಂದ ಅಲ್ಲ, ನಾನು ಸಂತೋಷದಿಂದ ಹೇಳಿ. ಅವರು ಭಾಷಣದಲ್ಲಿ ನನ್ನ ನಂತರ ಹೇಳಿದರು, ನಿಮ್ಮದು ಮಾತ್ರ ಅಲ್ಲ, ನಮ್ಮ ನಿಡಿ ಮಠದಲ್ಲಿ ನಾವು ಕೊಟ್ಟದ್ದುಂಟು ಅಂತ ಹೇಳಿದರು. ಅಲ್ಲಿಗೆ ನಾನು ಅದಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗಲಿಲ್ಲ. ನನ್ನ ದೃಷ್ಟಿಯಲ್ಲಿ ನಮ್ಮದೇ ಪ್ರಥಮ, ಯಾವುದು ಮುದ್ದಣ್ಣ ಸ್ಮಾರಕ ಆಗಲಿ ಇದಾಗಲಿ ನಮ್ಮದೇ ಪ್ರಥಮ, ಅಥವಾ ಅದು ಪ್ರಥಮ ಅಂತೇಳಿ ನಾವು ಹೆಗಲಿಗೆ ಇಟ್ಟುಕೊಂಡು ಭಾಳ ಕಡಿಮೆಯಲ್ಲಿ ಮುದ್ದಣ್ಣ ಸ್ಮಾರಕ 200 ರೂಪಾಯಲ್ಲಿ ಸ್ಟಾರ್ಟ್ ಆದ್ದು. ವರ್ಧಮಾನ ಪ್ರಶಸ್ತಿ ಪೀಠ 3000ದಲ್ಲಿ ಪಾರ್ಟ್. ಈಗ ಮುದ್ದಣ್ಣ ಸ್ಮಾರಕ 10,000, ವರ್ಧಮಾನ ಪ್ರಶಸ್ತಿ 25,000. ಅಲ್ಲಿಯೂ ಮತ್ತೊಂದು ಹೆಗಡೆಯವರು ಹೇಳಿದರು, ವರ್ಧಮಾನ ಶ್ರೇಷ್ಠರಿಗೆ 60 ವರ್ಷದ ಮೇಲಿನ ಸಾಹಿತಿಗಳಿಗೆ, 45 ವರ್ಷದ ಕೆಳಗಿನವರಿಗೆ ಇನ್ನೊಂದು ಕೊಡುವ, ಆದರೆ ಅರ್ಧ 1,500 ಅಂತ ಇತ್ತು. ಈಗ 15,000 ಕೊಡ್ತೇವೆ ಅದು. ಹಾಗೆ ಅದರಲ್ಲಿ ಬಂತು. ಈ ವೈದೇಹಿಯವರು ಇವರೆಲ್ಲ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ ಪಡೆದವರು, ಹೆಚ್ಚಿನ ಲೇಖಕರು ಪಡೆದವರು. ನಾವು ಕುವೆಂಪು ಕೊಟ್ಟಿದ್ದೇವೆ. ಆಶ್ಚರ್ಯ ಅಂದರೆ ಹಾಗೆಲ್ಲ ಹೇಗೆ ಸಿಲೆಕ್ಷನ್, ಕುವೆಂಪು ಬಂತು ಇದರಲ್ಲಿ, ಅವರ ಕೃತಿ ಇದ್ದಿಲ್ಲ, ಒಬ್ಬ ಮನುಷ್ಯನಿಗೆ ಕುವೆಂಪು ಕೊಡಬೇಕಂತ. ಕುವೆಂಪುಗೆ ಪತ್ರ, ಕುವೆಂಪು ನನ್ನ ಹತ್ರ ಯಾವುದೂ ಇಲ್ಲ ಮಾರೆ, ನನ್ನ ಹಳೆ ಮನೆಯಲ್ಲಿ ಎಲ್ಲ ಗೆದ್ದಲ್ಲಿ ಹಿಡಿದು ಇಂಗ್ಲೆಂಡ್ ಲೆಟರ್ನಲ್ಲಿ ಬರೆದಿದ್ದಾರೆ. ಎಷ್ಟು ಚೆಂದ ಬರೆದಿದ್ದಾರೆ ಗೊತ್ತುಂಟ, ಭಾಳ ಪ್ರೀತಿಯಿಂದ ಬರೆದಿದ್ದಾರೆ. ನಿಮ್ಮ ವರ್ಧಮಾನ ಪ್ರಶಸ್ತಿಯನ್ನು ಒಪ್ಪಿಕೊಂಡಿದ್ದೇನೆ, ನಾನು ಮೂಡಬಿದಿರೆಗೆ ಕರೋದು ಕಷ್ಟ, ನೀವು ಮೈಸೂರಿಗೆ ಬಂದು ನನ್ನ ಮನೆಗೆ ಕೊಡಿರಿ ಅಂತ. ನಾವು ಮತ್ತೆ ಮೈಸೂರಿಗೆ ಹೋದೆವು, ಅಲ್ಲಿ ಒಂದು ಸಮಾರಂಭ ಮಾಡಿದೆವು. ಅವರೊಟ್ಟಿಗೆ ಪುನಃ ಆನಂದ ಜಂಜರವಾಡರಿಗೆ ವರ್ಧಮಾನವೂ ಬಂತು. ವರ್ಧಮಾನ ಸಮಾರಂಭಕ್ಕೆ ಹೆಗಡೆಯವರೇ ಬಂದು ಅಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿದರು. ಮತ್ತು ಕುವೆಂಪು ಕೊಡಲಿಕ್ಕೆ ಇರ್ಬೋದು ಕೊರಲೆ, ನೀವೇ ಹೋಗಿ ಕೊಡಿ ಅಂತ ಹೇಳಿದ್ರು. ನಾನು ನನ್ನ ಹೆಂಡತಿ ಹೋದೆವು. ನಾವು ಎಲ್ಲಿ ಹೋದರೆ ಹೆಂಡತಿಯನ್ನು ಬಿಡೋದು. ಒಂದು ಖುಷಿ ಆಯಿತು. ಅವರ ದೇವರ ಕೋಣೆ ಹತ್ತಿರ ಕರ್ಕೊಂಡು ಹೋದರು, ಫೋಟೋ ತೆಗೆಸಿದರು, ಹತ್ತಿರ ಕುರ್ಚಿ ಹಾಕಿ ಕೂತುಗೊಳಿಸಿದರು. ತುಂಬ ಹೊತ್ತು ಮಾತಾಡಿದ ನನ್ನ ಹೆಂಡತಿಯನ್ನು ಮಾತಾಡಿದರು. ಒಬ್ಬ ದೇವ ರುಚಿಯನ್ನು ನೋಡಿದಷ್ಟು ಸಂತೋಷ ಆಯಿತು. ಆ ಮನುಷ್ಯ ನನ್ನಂಥ ಸಾಮಾನ್ಯ. ಆ ಪತ್ರ ಎಲ್ಲ ಈಗ ಎಲ್ಲಿ ಹೋಗಿದ ಗೊತ್ತಿಲ್ಲ, ಆಯ್ತಲ್ಲ. ಸೌಜನ್ಯ ಇತ್ತು ಅವ್ರ ಹತ್ರ.
ಈಗ ಎಲ್ಲರೂ ಕುವೆಂಪು ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಹೇಳ್ತಾರೆ. ಅವರು ಇದರ ಹಾಗೆ ಒಳಗೆ ಕೂತಿರ್ತಾರೆ, ಗಂಭೀರವಾಗಿರ್ತಾರೆ. ಗಂಭೀರ ಅವರ ವ್ಯಕ್ತಿತ್ವವೇ. ಆ ಮನುಷ್ಯರ ಕೆಲವು ಹಾಮನಾಯಕರು ಗಂಭೀರ ಅಲ್ವ, ಹಾಮನಾಯಕರು ಗಂಭೀರ, ಆದರೆ ಒಳಗೆ ಮಗು. ಹಾಮನಾಯಕರ ಪ್ರೀತಿಯನ್ನು ಉಂಡವರು ನನ್ನಷ್ಟು ಉಂಡವರು ಯಾರೂ ಇಲ್ಲ. ಅದ್ರ ಒಳಗೆ ಹೋಗ್ಬೇಕು, ಒಳಗೆ ಹೋಗಬೇಕು ಅಂತ ಆ ಪ್ರೀತಿಯನ್ನು ಎಂದೂ ಬಿಟ್ಟುಕೊಡೋದಿಲ್ಲ. ನೋಡಿ, ಕಾರ್ಕಳ ತಾಲೂಕು ಸಾಹಿತ್ಯ ಸಮ್ಮೇಳನ ಆಯಿತು, ಅಜಯ ಕಾರಣ ನನ್ನ ಹತ್ರ ಕೇಳಿದರು, ಅದಕ್ಕೊಂದು ಪೊಲಿಟಿಕ್ಸ್ ಉಂಟು. ಅದು ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನೇ ತಾಲೂಕು ಇದರ ಅಧ್ಯಕ್ಷರನ್ನಾಗಿ ಮಾಡಿದರು. ಅಂಬಾತನೆಯರು ಎಲ್ಲಿಯಾದರೂ ಉಂಟಾ? ಎಲ್ಲೂ ಮಾಡಲಿಲ್ಲ. ಅವರನ್ನು ಮಾಡಿದ ಕೂಡಲೇ ನಾನೊಂದು ಅಪಸ್ವರ ಎತ್ತಿದೆ. ನಾನು ಪ್ರಾಮಾಣಿಕವಾಗಿ ಹೇಳಿದೆ, ಆಗ ಫೋನೆಲ್ಲ ಇತ್ತು, ನೀವೇ ಅಧ್ಯಕ್ಷರಾಗಿದ್ದುಕೊಂಡು ನೀವು ಸಮ್ಮೇಳನ ಅಧ್ಯಕ್ಷರಾಗೋದು ಅದೆಲ್ಲ ಬಿಡಲಿಲ್ಲ, ನಮಗೆ ಸಲಹೆ ನಾನು ಈಗ ಬರ್ತೇನೆ ಹೇಳಿದ್ರು. ಬಂದರು ನಮ್ಮ, ನೀವು ಆಗುವುದಕ್ಕಲ್ಲ, ನಿಮಗೆ ಯೋಗ್ಯತೆ ಉಂಟು, ಆದರೆ ಚೆಂದ ಆಗ್ತದೆ ಹೇಳಿ. ಹೌದು, ನನಗೂ ಕಾಣ್ತದೆ, ಆದರೂ ಬಿಡುವುದಿಲ್ಲ, ಸುಮ್ಮನೆ ಅದೇ ಇರಲಿ. ಈಗ ನಿಮಗೆ ಯಾರು ಸಮ್ಮೇಳನ ಉದ್ಘಾಟಿಸಬೇಕು? ನನಗೆ ನೀವು ತಂದರೆ ಹಾಮನಾಯಕರನ್ನು ತರಿಸ್ಬೇಕು. ಆಯಿತು, ಮಾತಾಡ್ತೇನೆ, ನಂಬರ್ ಕೊಡಿ ಹೇಳಿ. ಹಾಮನಾಯಕರಿಗೆ ಮಾತಾಡಿದ್ರು, ಬರ್ತೇನೆ ಹೇಳಿದ್ರು. ಹಾಮನಾಯಕರು ಬಂದು ಅಲ್ಲಿ ಅದನ್ನು ಸುಧಾದಲ್ಲಿ ಯಾವ ಜಿಲ್ಲಾ ಸಮ್ಮೇಳನಕ್ಕೂ ಕಡಿಮೆ ಇಲ್ಲದಷ್ಟು ಚೆನ್ನಾಗಿ ಮೊಗಸಾಲೆ ಮಾತಾಡಿದ್ದಾರೆ ಅಂತೇಳಿ ಅಂಕಣದಲ್ಲಿ ಬರೋದು. ಹಾಮನಾಯಕರ ಪ್ರೀತಿ ಉಂಟು, ಬಂದಿದ್ದಾರೆ. ಬಂಗಲೆಯಲ್ಲಿ ಉಳ್ಕೊಂಡು ನನ್ನ ಹತ್ರ ಮಾತಾಡಿ ಅಷ್ಟರವರೆಗೂ ಇದ್ದು, ಸಂಜೆವರೆಗೂ ಇದ್ದು ಎಂಜಾಯ್ ಮಾಡಿ ಹೋಗಿದ್ದಾರೆ. ಅದು ಒಬ್ಬೊಬ್ಬರು ಕೆಲವು ಸಾಹಿತ್ಯಗಳದ್ದು ಇದು ಉಂಟಲ್ಲ, ಭಾಗ್ಯ ನಾನು ಪಡೆದದ್ದು ಉಂಟಲ್ಲ, ಈಗ ಪಕ್ಕ ನೆನಪು ಬರೋದಿಲ್ಲ. ಈಗ ಅನೇಕರದ್ದು ನಾನು ಈಗ ಉಡುಪರ ಅಂತ ಹೇಳಿದೆಯಲ್ಲ, ಉಡುಪರ ಹತ್ರ ಹೋಗಲಿಕ್ಕಿಲ್ಲ. ಅಲ್ಲಿ ನಾನು ಇದು ಎಂಥದ್ದು BVT ಉಂಟಲ್ಲ, ಅಲ್ಲಿ ಅವರ ಆಫೀಸಿಗೆ ರಿಟೈರ್ಡ್ ಆದಂದು, ಅಲ್ಲಿ ಹೋದ ಕೂಡಲೇ ನಾನು ಇದಕ್ಕೆ ಬರುವುದಂತ ಬಂದುಂಟು. ಈಗ ನಾನು ಬ್ಯಾಂಕಿಗೆ ಫೋನ್ ಮಾಡೋದಾ, ನಿಮ್ದು ಅರ್ಜಿ ಉಂಟಾ? ಹೋದ ಕೂಡಲೇ ಹೌದು ಸರ್, ನಿಮ್ಮ ಹತ್ರ ಇದಕ್ಕೆ ಬರುವುದಲ್ವ. ಅಲ್ಲಿ ಈಗ ಯಾರು ನೋಡ, ಅಲ್ಲಿ ಈಗ ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟಿನವರು ಯಾರಿದ್ದಾರೆ ನೋಡು, ಅದಕ್ಕೆ ಫೋನ್ ಕೊಟ್ಟರು, ಈಗ ಮೊಗಸಾಲೆ ಬರ್ತಾರೆ ದುಡುಗುಡಿ. ಇಂಥವರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂತ. ಸಾಹಿತಿಗಳು ಮಾತ್ರ ಅಲ್ಲ, ಸಾಮಾನ್ಯರು ಸಮೇತ. ಕೆ ಪೈ ಮನೆಗೆಲ್ಲ ಹೋದರೆ ನನ್ನ ಮನೆಗೆ ಬಂದು ಇದರದ್ದು ಯಾವುದಂದರೆ ಕಲಾವೃಂದ ಉಂಟಲ್ಲ, ಉಡುಪಿಯ ಕಲಾವೃಂದದವರು ನನ್ನನ್ನೊಂದು ಗೌರವಿಸಿದರು. ಕಲಾವೃಂದರ ಗೌರವಿಸಲಿಕ್ಕೆ ಕೆ ಪೈ ಅವರು. ಆಗ ನನಗೆ ಹುಷಾರಿಲ್ಲ ಅಂತ ಏನೋ ಒಂದು ಸ್ವಲ್ಪ ಹಾಗೆ ಬರುವುದಿಲ್ಲ ಹೇಳಿದರು. ಕೆ ಪೈ ಅವರು ಮನೆಗೆ ಬಂದದ್ದು, ನಾನು ಅರ್ಧ ಗಂಟೆ ಹೋಗಿ 2.5 ಗಂಟೆಗೆ ಬಂದವರು 6.5 ಗಂಟೆವರೆಗೆ ಮನೆಯಲ್ಲೇ ಕೂತದ್ದಲ್ಲ, ಅಷ್ಟುವರೆಗೆ ಕೂತಿದ್ದಾರೆ ಕೆ ಪೈ ಅವರು. ಇಂಥದ್ದೆಲ್ಲ ಭಾಗ್ಯಗಳು. ಹಾಗೆಲ್ಲ ಈ ವರ್ಧಮಾನವೂ ಇವತ್ತು ಭಾಳ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಉಂಟು. ಮತ್ತು ಕೆಲವು ಸಲ ಅದರ ಪ್ರಶಸ್ತಿಗಳಿಗೂ ಟೀಕೆ ಬಂದಿದೆ. ನಾನು ಅವರಿಗೆ ಕೊಡಬಾರ್ದಿತ್ತು, ಇವರಿಗೆ ಕೊಡಬಾರ್ದು, ಇವತ್ತಿಗೆ ಉಂಟು. ಇದರಲ್ಲಿ ದುರಂತ ಅಂದರೆ, ಈಗ ನೀವು ಹೇಳಿದಿರಲ್ಲ ಪ್ರಶಸ್ತಿಗಳೆಲ್ಲ ಇದು ಕಟ್ಟಿದೆ. ನಮಗೆ ಈ ಪ್ರಶಸ್ತಿ ಡಿಕ್ಲೇರ್ ಆಗುವ 1-2 ತಿಂಗಳಿಂದ ಚಿತ್ರಹಿಂಸೆ ಆಗ್ತದೆ. ಲಾಭಿಗಳು ಈಗ ಸಿಕ್ಕಾಬಟ್ಟೆ ಕೆಲವು ಜನ ಸಾಹಿತಿಗಳು ಎಷ್ಟು ಮುಜಗರ ಬಿಟ್ಟು ಹೇಳ್ತಾರೆ, ನನಗೆ ಯಾಕೆ ಕೊಡೋದಿಲ್ಲ ನೀವು, ನನಗೆ ಕೊಡಿ, ಆಯ್ತಲ್ಲ, ಇಂಥವ್ರಿಗೆ ಕೊಡಿ, ಒತ್ತಡ ಆಗ್ಬೋದು. ಅದನ್ನೆಲ್ಲ ಕ್ಯಾರ್ ಮಾಡೋದಿಲ್ಲ. ನಮ್ಮದೊಂದು ಜೂರಿಗಳಂತ ಇಟ್ಟಿರ್ತೇವೆ, ಅವರಿಗೊಂದು ಹಿಂಟ್ಸು ಸಹ ಕೊಟ್ಟಿರ್ತೇವೆ. ಕೆಲವರು ತುಂಬ ಹೇಸಿಗೆ ಮಾಡಿದರು. ಒಬ್ಬರು 50 ಜನರ ರೆಕಾಗ್ನೇಷನ್ ಲೆಟ್ರನ್ನು ಕೊಟ್ಟು 50 ಜನರಿಗೆ ಇಷ್ಟು ದೊಡ್ಡ ಫೈಲ್ ತೆಗೆದು ಆಚೆ ಬೀಸಾಡಿದ್ವಿ. ಜೀವಮಾನದಲ್ಲಿ ವರ್ಧಮಾನ ಕೊಡಬಾರ್ದು ಅಂತ ನಿರ್ಣಯ ಮಾಡಿದ್ವಿ. ಇಲ್ಲಿವರೆಗೆ ಇನ್ಫ್ಲುಯೆನ್ಸು ಮಾಡುವವರಂದರೆ. ಆನಂತರ ಇನ್ನೊಬ್ಬರು ಮೇಡಮ್ ಹರಿಕೃಷ್ಣ ಪುನರೂರಿಗೆ ಬರೆದರು, ಮುದ್ದಣ್ಣ ಸ್ವಾಮಿ, ನಾನು ಬ್ರಾಹ್ಮಣ ಮಹಿಳೆ, ನನಗೆ ನೀವು ಒಂದು ಕೊಡಬೇಕು ಅಂತ. ಕಿಕ್ಕೇರಿ ನಾರಾಯಣರಿಂದ ಬರೆಸಿ. ಹರಿಕೃಷ್ಣ ಪುನರೂರು, ವೀರೇಂದ್ರ ಹೆಗಡೆ ಇದಕ್ಕೆ ಕೈಯೇ ಹಾಕೋದಿಲ್ಲ. ಪುನರೂರು ಅದನ್ನು ನನಗೆ 2 ಲೆಟ್ರನ್ನು ಕಳಿಸಿ, ಸರಿಕಂಡ ಹಾಗೆ ಮಾಡಿರಿ, ಒಂದೇ ಶಬ್ದ, ಸರಿಕಂಡ ಹಾಗೆ ಮಾಡಿರಿ, ನಾವು ಬೇರೆಯವರಿಗೆ ಕೊಟ್ಟೆವು. ಆ ರೀತಿಯ ಲಾಭಿಗಳೆಲ್ಲ ಅದು ನಾನು ಹತ್ತಿರದಿಂದ ನೋಡಿದ್ದರಿಂದ ಈ ಪ್ರಶಸ್ತಿಗಳೆಲ್ಲ ಹೀಗೆ ಆಗೋದು ಸಹಜ ಅಂತ ನನಗೆ ಗೊತ್ತುಂಟದು. ಅದರಲ್ಲಿ ಮಾತಾಡಲಿಕ್ಕೆ ಇಲ್ಲ. ಏನು ಮಾಡೋದು, ಕನ್ನಡದ ಕೆಲಸದಲ್ಲಿ ಇಂಥದ್ದು ಎಲ್ಲ ಆಗೋದು ಸಹಜ. ಬಹುಶಃ ಬಾಕಿ ರಾಜ್ಯಗಳಲ್ಲಿ ಹೇಗುಂಟು ಗೊತ್ತಿಲ್ಲ, ಕನ್ನಡದಲ್ಲಿ ಇದೆಲ್ಲ ಸ್ವಲ್ಪ ಮುಜಗರ ತರುವಂಥ ವಿಚಾರ, ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಎಷ್ಟು ಜನ ಕೊಟ್ಟಿದ್ರಿ ಇಲ್ಲಿ ಅವರಿಗೆ? ವರ್ಧಮಾನದ್ದು ಸಾಮಾನ್ಯ 45 ಅಂದರೆ 90 ಚಿಲ್ಲರೆ ಆಯಿತು. ಮುದ್ದಣ್ಣಂದು ಉಂಟು, ನಮ್ಮ ಆಮಂತ್ರಣ ಕೊಡ್ತೇವೆ ನಿಮಗೆ, ಅದರೆಲ್ಲ ಒಂದು ಪಟ್ಟಿ ಉಂಟು. ಅದು ಎಲ್ಲ ಸಾಮಾನ್ಯ ನಮ್ಮ ಆಮಂತ್ರಣದಲ್ಲಿ ನಿಮಗೆ ಮಾಹಿತಿಗಳು ಸಿಗ್ತದೆ. ಸಾಮಾನ್ಯ 100ರ ತನಕ ವರ್ಧಮಾನದ್ದು, ಇದರದ್ದು 200 ಜನ. ಮತ್ತು ಖಾಸಗಿಯಾಗಿ ಕೊಡ್ತೇವಲ್ಲ ದತ್ತಿ ಪ್ರಶಸ್ತಿಗಳು, ಅದೊಂದು 250. ಸಾಮಾನ್ಯ ಒಂದು 200, 150, 200, 400 ಜನರಿಗೆ ಆಗ್ಬೋದು.
ದುಡ್ಡು ಕೊಟ್ಟದ್ದು ಖಾಸಗಿ ಗೊತ್ತಾಯ್ತು. ರಾಷ್ಟ್ರ ಪ್ರಶಸ್ತಿ ಅಲ್ಲ, ಸುಮ್ಮನೆ ಒಂದು ಶಾಲೆ ಹಾಕೋದು, ಏನಾದರೂ ಕೊಡೋದು, ಒಂದು ತಗಡು ಕೊಡೋದು ಅಂತಲ್ಲ, ದುಡ್ಡು ಕೊಟ್ಟೇ ಕೊಡೋದು. ಅವರನ್ನು ಒಳ್ಳೆ ಹೋಟ್ಲುಗಳಲ್ಲಿ ಉಳಿಸಿ ಕಾರಲ್ಲಿ ಕರ್ಕೊಂಡು ಬಂದು, ಮೊದಲೆಲ್ಲ ಮನೆಯಲ್ಲೇ ಇರ್ತಿದ್ರು, ಇಲ್ಲಿ ನೋಡಿ ವಿಜಯಮ್ಮನವರಿಗೆ ಸಮೇತ ಕೊಟ್ಟಿದ್ದೇವೆ ನಾವು. ಸದಾನಂದ ಸುವರ್ಣ ಹೆಸರಿನಲ್ಲಿ ಪ್ರಶಸ್ತಿ ಇತ್ತು, ವಿಜಯಮ್ಮನವರಿಗೆ ಕೊಟ್ಟಿದ್ದೆವು. ಮತ್ತು ಹೊರಗಿನಿಂದ ಜೂರಿಗಳನ್ನು ಕರೀತಿದ್ದೆವು. ಅದು ನಮಗೆ ಭಾಳ ದುಬಾರಿ ಆಯಿತು, ಯಾಕಂದರೆ ಅವರು ಬಸ್ಸಿನಲ್ಲಿ ಬರೋದು, ಆನಂತರ ಹೋಟ್ಲಲ್ಲಿ ಉಳ್ಕೊಳ್ಳೋದು, ಅವರಿಗೆ ಸಂಭಾವನೆ ಬೇರೆ, ಹೋಟ್ಲಿನ ವೆಚ್ಚ ಬೇರೆ, ಅದು ಎಲ್ಲಿಂದ ಕೊಡೋದು? ಈಗ ಸುವರ್ಣರು ನಮಗೆ ಒಂದು 15,000 ರೂಪಾಯಿ ಕೊಡೋದು, ಅದರಲ್ಲಿ ಜೂರಿಗಳ ಖರ್ಚಿ 5,000 ಆಗ್ತದೆ. ಮಂಗಳೂರಲ್ಲಿ ಉಳ್ಕೊಳ್ಳೋದು, ಒಳ್ಳೆ ಹೋಟೆಲ್ ಆಗಬೇಕು ಅವರಿಗೆ, ಸಾಮಾನ್ಯ ಇದಾಗೋದಿಲ್ಲ. ಆನಂತರ ಈ 10,000ಕ್ಕೆ ನಮ್ಮ ಪ್ರಶಸ್ತಿ ಪತ್ರಕ್ಕೆ 2.5 ನಾವು ತಾಮ್ರಪತ್ರದಿಂದ, ಇಲ್ಲಿ ತೋರಿಸಲಿಕ್ಕಿಲ್ಲ, ತಾಮ್ರಪತ್ರದಿಂದ ಮಾಡಿಸುವ ನಾವು, ಅದು ಭಾಳ ಕಾಸ್ಟ್ಲಿ ಆಗ್ತದೆ. ಮತ್ತು ಹಾರ ತುರಾಯಿ ಎಲ್ಲ ಹಾಕ್ಕೊಡುವಾಗ ನಮಗೆ ವರ್ಕೌಟ್ ಆಗೋದಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯ ಒಳಗಿನವರನ್ನೇ ಈಗ ಜೂರಿಗಳನ್ನು ಮಾಡೋದು, ಹೊರಗಿಂದ ಮಾಡೋದಿಲ್ಲ. ಅವರು ಆನ್ಲೈನ್, ಈಗ ಆನ್ಲೈನಲ್ಲೆಲ್ಲ ಉಂಟು, ಮಾಡಲಿಕ್ಕೆ ಒಪ್ಪಬೇಕಲ್ಲ, ಅದೆಲ್ಲ ಒಪ್ಪುವುದಿಲ್ಲ. ಮತ್ತು ಸಂಭಾವನೆಯು ದೊಡ್ಡ ನಿರೀಕ್ಷೆ ಮಾಡ್ತಾರೆ. 1,000 2,000 ಎಲ್ಲ ಕೊಟ್ಟರೆ ಅವರು ನಾವು ಆಗೋದಿಲ್ಲ ಹೇಳ್ತಾರೆ, ಬೇರೆ ರೀತಿ ಕೊಡಬೇಕಾಗ ಕಾಲ ಬದಲಾಗಿದೆ, ಕೊಡಬೇಕಾದ್ದು ಸಹಜವೇ. ನಮ್ಮ ಹತ್ರ ಇಲ್ಲ ಅಂತ ನಾವು ಅದನ್ನು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮುಂದೆ ಏನು ಸರ್, ಈಗ ಮುಂದೆ ಕತ್ತಲೆ ಅಂತೂ ಇಲ್ಲ, ಬೆಳಕಿನ ಕಡೆಗೆ ಇದ್ದೇನೆ. ನಾನು ನಿವೃತ್ತನಾಗುವುದಿಲ್ಲ ಅಂತ ಒಂದು ಪದ್ಯ ಬರೆದಿದ್ದೆ. ನಿವೃತ್ತಿ ಎಂಬುದು ಇಲ್ಲ ಮನುಷ್ಯನಿಗೆ. ಮತ್ತು ಇದು ಅಷ್ಟೇ, ಯುಗಾದಿ 2020ಕ್ಕೆ ವಿದಾಯ ಇಲ್ಲ ಅಂತ ಬರೆದಿದ್ದೇನೆ. ಕ್ಯಾಲೆಂಡರು ಮಾತ್ರ ಚೇಂಜ್ ಆಗುವುದಷ್ಟೇ ಹೊರತು ನಾವು ಏನು, ನಮ್ಮಲ್ಲಿ ಏನುಂಟು ಅದು ಹಾಗೇ ಇರ್ತದೆ, ಮುಂದುವರಿತದೆ. ಹಾಗಾಗಿ ವಿದಾಯ ಅಂತ ಹೇಳುವಂಥದ್ದಿಲ್ಲ. ಮಕ್ಕಳಿಗೆ ನನ್ನ 3 ಮಕ್ಕಳಿಗೆ ಆಸಕ್ತಿ ಇದೆ, 3 ಸೊಸೆಯಂದಿರಿಗೂ ಆಸಕ್ತಿ ಇದೆ. ಆದರೆ ಅದನ್ನು ಬೆಳೆಸಿ ಮುಂದುವರಿಸುವ ಶಕ್ತಿ ಅವರ ಹತ್ರ ಇಲ್ಲ. ದೊಡ್ಡವನ ಹತ್ರ ಉಂಟು, ಎರಡನೇವನಿಗೂ ಅವ ಸ್ವಂತ ಒಂದು ಕಾದಂಬರಿ ಸುಧಾದಲ್ಲೆಲ್ಲ ಬಂತು, ವೈರಸ್ ಅಂತ, ಭಾಳ ಕ್ಲಿಕ್ ಆಯ್ತದು. ಅವನಿಗೆ ಬರೀಲಿಕ್ಕೆ ಪುರ್ಸೊತ್ತಿಲ್ಲ. ಅವ ಡಸಾ ಸಿಸ್ಟಮ್ ಅಂತ ಹೇಳಿ ನೀವು ಗೂಗಲ್ನಲ್ಲಿ ಹೋದರೆ ನೋಡ್ಬೋದು. ಫ್ರಾನ್ಸಿನ ಒಂದು ದೊಡ್ಡ ಕಂಪೆನಿ, ಇಂಟರ್ನ್ಯಾಷನಲ್ ಕಂಪೆನಿ, ಅದರ CEO. ಅವನಿಗೆ ಮಾತಾಡಲಿಕ್ಕೆ ಪುರ್ಸೊತ್ತಿಲ್ಲ. ಅವನಿಗೆ ಸಾಹಿತ್ಯದ ತುಂಬ ಆಸಕ್ತಿ ಉಂಟು. ಅವ SSLC ಮೊದಲೇ ಇದನ್ನು ಓದಿದ್ದ, ಯಾವುದು ಯಯಾತಿ ಅಂತ ಕಾದಂಬರಿಗಳನ್ನು, ಕಾರಂತರ ವಿಜ್ಞಾನದ ಪುಸ್ತಕಗಳನ್ನೆಲ್ಲ ಓದಿದ್ದ. ಒಳ್ಳೆ ಬರವಣಿಗೆ ಉಂಟು ಅವನಿಗೆ. ಈಗ ಸಾಧ್ಯ ಇಲ್ಲ, ನೀನು ಹೇಳಿದರೆ ರಿಟೈರ್ಡ್ ಆದ ನಂತರ ಬರಿ ಮಗ ಅಂತ ಹೇಳಿದ್ದೇನೆ. ದೊಡ್ಡವನಿಗೆ ಆರ್ಗನೈಸ್ ಮಾಡೋದು, ಇದರಲ್ಲೆಲ್ಲ ಭಾಳ ಇಂಟ್ರೆಸ್ಟ್ ಉಂಟು. ಇಲ್ಲಿ ಬಡಿಸೋದು ಗಿಡಿಸೋದು, ಅದಕ್ಕೆ ಇದಕ್ಕೆ ಇಲ್ಲಿಯ ಕೆಲಸಗಳಿಗೆ ಎಲ್ಲರಿಗೂ ತುಂಬ ಸಹಾಯ ಕೊಡ್ತಾನೆ. ಕೊನೆಯವನಿಗೆ ಆಸಕ್ತಿ ಉಂಟು, ಅವನು ಬರ್ತಾನೆ. ಕೊನೆಯ ಸೊಸೆ ಹಿಂದಿಗೆ ಟ್ರಾನ್ಸ್ಲೇಷನ್ ಮಾಡಬಲ್ಲಳು, ಮತ್ತು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಅವಳು ಜೋರಿದ್ದಾಳೆ. ಅದು ನನ್ನದು ಕೆಲವು ಇದಕ್ಕೆಲ್ಲ ನಾನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯಿಂದ ಇಲ್ಲಿಗೆ, ಎಲ್ಲಿ ಅದು ಬಿಹಾರದ ರಾಜಧಾನಿ ಎಲ್ಲಪ್ಪ, ಅಲ್ಲಿಗೆ ಒಂದು ಕವಿಗೋಷ್ಠಿ ಕರೆದು, ಪಾಟ್ನಾ. ಅದಕ್ಕೆ ಅದು ಹಿಂದಿಯಲ್ಲಿ ಓದಬೇಕು, ಇಂಗ್ಲೀಷಿನಲ್ಲಿ ಮಾಡಬೇಕು. ಆಗ ಮಾಧವ ಕುಲಕರ್ಣಿ ಅವರು ನನ್ನ ಸ್ನೇಹಿತರು, ಅವರ ಹತ್ರ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡಿಸಿದೆ. ಆನಂತರ ಹಿಂದಿಗೆ ಇವಳ ಹತ್ರ ಮಾಡಿಸಿದೆ. ಪಾಟ್ನಾಕ್ಕೆ ಹೋದರೆ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ ಕವಿಗೋಷ್ಠಿ 25 ಜನವೂ ಇಲ್ಲ. ಇದು ನಮಗೆ ಹೋಗಿ ಬರಲಿಕ್ಕೆ ಫ್ಲೈಟಿನ, ಇದು ನಾಟಕ ಅಲ್ವ. ಆನಂತರ ಧಾರವಾಡದಲ್ಲಿ ಒಂದು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿಯ ಕವಿಗೋಷ್ಠಿ ಆಯಿತು. ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರೇ ಉದ್ಘಾಟನೆ ಮಾಡಿ, ಅಲ್ಲಿ 25 ಜನವೂ ಇಲ್ಲ. ಕವಿಗೋಷ್ಠಿಗಳು ಇದೆಲ್ಲ ಎಂಥದ್ದು, ಸುಮ್ಮನೆ ಸೆಂಟ್ರಲ್. ಇವತ್ತೊಬ್ಬರು ಬರೆದ್ರು, ಇದು ಎಲ್ಲ ಒಂದು ಯಾವುದೋ ಒಂದು ಒಬ್ಬರ ಹೆಸರು ಹಾಕಿ ಆ ಜಿಲ್ಲೆಯವರು ಮಾತ್ರ ಆ ಟ್ರಸ್ಟಿನ, ಹೇಳಬಾರ್ದು ಹೆಸರು, ಒಬ್ಬ ಕನ್ನಡದ ಹೆಸರಾಂತ ಸಾಹಿತಿಯ ಟ್ರಸ್ಟಿನ ಮೆಂಬರ್ಸ್ಗಳನ್ನು ಸರ್ಕಾರ ಮೊನ್ನೆ ಘೋಷಣೆ ಮಾಡಿತು. ಒಂದೇ ಜಿಲ್ಲೆಯವರನ್ನು ಕೊಟ್ಟರು, ಅಲ್ಲಿ ಒಬ್ಬ ಪುಡಾರಿಯನ್ನು ಅಧ್ಯಕ್ಷರನ್ನಾಗಿ ಮಾಡಿದರು ಅಂತ. ಈಗ ಜಾತಿ ಪಕ್ಷ ಎಲ್ಲ ಪುಡಾರಿಯನ್ನು ಅದಕ್ಕೆ ಬರೆದ್ರು. ಅದಕ್ಕೆ ಇನ್ನೊಬ್ಬರು ಬರೆದದ್ದು, ಅವರು ಬೇರೆ ಕಡೆ ಜಿಲ್ಲೆಯವರನ್ನು ಬಂದರೆ ಅದಕ್ಕೆ ಖರ್ಚಿಲ್ವೋ, ಅದಕ್ಕೆ ಹಾಗೆ ನಾನು ಅದಕ್ಕೆ ಬರೆದೆ. ಎಷ್ಟಂತ ನೋಡಿದರೆ ನಾವು ಅವರನ್ನು ದೂರೋದಲ್ಲ, ಸರ್ಕಾರ ಯಾವುದಕ್ಕಾದರೂ ಇದು ಮಾಡ್ತದೆ. ಮಾಡುವಾಗ ವಿಚಾರ ನಾನು ಹೇಳದಿದ್ದರೂ ನಿಮಗೆ ಗೊತ್ತಾಗ್ತದೆ. ಗೋಕಾಕರ ಟ್ರಸ್ಟಿಗೆ ಗೋಕಾಕರನ್ನು ಓದದವರನ್ನೇ ನೀವು ಮೆಂಬರ್ಸ್ ಅಂತ ಮಾಡಿದರೆ ಗೋಕಾಕರಿಗೆ ಎಷ್ಟು ಇದಕ್ಕಿಂತ ದೊಡ್ಡ ಅನ್ಯಾಯ ಉಂಟಾ? ಈಗ ನನ್ನನ್ನು ನೀವು ಯಾವುದಾದ್ರು ಟ್ರಸ್ಟಿಗೆ ಮಾಡಬೇಕು ಅಂತೇಳಿ ನಾನು ಒಪ್ಪುವುದಿಲ್ಲ. ನಾನು ಅವರನ್ನು ಓದಿ ಇರುವುದಿಲ್ಲ. ಯಾರದ್ದಾರು ಈಗ ಒಬ್ಬ ದೊಡ್ಡ ವ್ಯಕ್ತಿಯ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಿತು ಅಂತ ಹೇಳುವಾಗ ನನ್ನನ್ನು ಮಾಡಬೇಕಾದ್ರೆ
ನಾನು ಈಗ ಆರೋಗ್ಯವಿಲ್ಲ ಮಾಡಿದರೆ ನಾನು ಒಪ್ಪಿಕೊಳ್ಳಬೇಕಾದರೆ 4 ಸಲ ಆಲೋಚನೆ ಮಾಡಬೇಕು. ಆ ಮನುಷ್ಯನ ಕಾರಂತರ ಹೆಸರಲ್ಲಿ ಈಗ ಮಾಡಿ ನನಗೆ ಕೊಡ್ತೇನೆ ಹೇಳಿದರು. ಕಾರಂತರ ಎದುರು ನಾನು ಏನು ಒಪ್ಪಿಕೊಳ್ಳೋದು ಕಷ್ಟ. ದೊಡ್ಡದು ಹೆಸರು ದೊಡ್ಡದು, ನಾವು ಟ್ರಸ್ಟಿನ ಅಧ್ಯಕ್ಷ ಅಂತ ಯಾಕೆ ಮಾಡಬೇಕು? ನಮ್ಮ ಕರ್ನಾಟಕದಲ್ಲಿ ಯೋಗ್ಯತೆ ಇದ್ದವರು ಏನು ಕಡಿಮೆ ಉಂಟು ಸ್ವಾಮಿ? ಈ ಪುಡಾರಿಗಳನ್ನು ಯಾಕೆ ಮಾಡಬೇಕು? ಯೋಗ್ಯತೆ ಇದ್ದವ್ರಿಗೆ ಕೊಡಿ, ದುಡ್ಡು ಕೊಡಿ. ಇವರು ಖರ್ಚು ಮಾಡೋದಿಲ್ವ ರಾಜಕಾರಣಿಗಳು? ಸಾಹಿತಿಗಳು ಹೋಗಿ ಬರಲಿ, ಒಂದು ಒಳ್ಳೆ ಟ್ರಸ್ಟ್ ಆಗಲಿ. ಈ ಬೇಂದ್ರೆ ಟ್ರಸ್ಟು ಅಷ್ಟೇ, ಕವಿಗಳಲ್ಲದವರನ್ನೇ ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರು, ಕಾವ್ಯವೇ ಗೊತ್ತಿಲ್ಲದವರನ್ನು ಬೇಂದ್ರೆ ಟ್ರಸ್ಟಿನ ಅಧ್ಯಕ್ಷರು. ಕರಾವಳಿ ಇನ್ನೊಂದು ದುರಂತ ಅಂದರೆ, ಇದು ತುಂಬ ನೋವಿನಿಂದ ಹೇಳೋದು, ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ತಪ್ಪು ತಿಳ್ಕೊಳ್ಬೇಡಿ. ಘಟ್ಟದ ಮೇಲೆ ಅಂತ ಹೇಳ್ತೇವೆ, ನೀವು ಈ ಊರಲ್ಲೇ ಇದ್ದವರು, ನಿಮಗೂ ಘಟ್ಟದ ಮೇಲೆ ಅನ್ವಯಿಸ್ತದೆ. ಘಟ್ಟದ ಮೇಲಿನ ಎಲ್ಲ ಪ್ರಶಸ್ತಿಗಳು ಘಟ್ಟದ ಕೆಳಗೆ ಇಳಿಯುವುದೇ ಇಲ್ಲ. ಇಲ್ಲ ಇಲ್ಲ, ಎಲ್ಲ ಒಂದು ಗುಂಪು. ಆಗಲೇ ಘಟ್ಟದ ಕೆಳಗಿನವರು ಘಟ್ಟದ ಮೇಲಿನವರು ಗುರುತು ಅವರನ್ನೇ ಗುರುತಿಸುದು, ನಾವು ಮೇಲಿನವರಿಗೆ ಕೊಡೋದು. ಅವರು ಇಲ್ಲಿಗೆ ನೋಡಿ, ಪೂತಿಯನ ಪ್ರಶಸ್ತಿ, ಭಾಳ ದೊಡ್ಡ ಕವಿ. ಇಲ್ಲಿ ಚೊಕ್ಕಾಡಿ ಇದ್ದರು, ನಾನಿದ್ದೆ, ರಾಮದಾಸರಿದ್ದರು, ಇನ್ನು ಬೇರೆ ಯಾರೋ ಇದ್ದರು ಬಿಡಿ, ಇದ್ದಾರೆ ಈಗಲೂ. ಪೂತಿಯನ ಪ್ರಶಸ್ತಿ ನಮ್ಮಲ್ಲಿಗೆ ಬರಲಿಲ್ಲ. ಕಾವ್ಯಾನಂದ ಪುರಸ್ಕಾರ ಬರಲಿಲ್ಲ, ನಮಗೆ ಬರಲಿಲ್ಲ.